balance. I feel my ವೃತ್ತಿ takes a small ಒಂದು ಎರಡು ಹೆಜ್ಜೆ ಹಿಂದೆ ಇರುತ್ತೆ. The woman sort of overtakes that ವೃತ್ತಿ. ಸೊ ಅದು ಎಲ್ಲೋ ಒಂದ್ ಕಡೆ ಮುಂದಿನ ಪೀಳಿಗೆಯಲ್ಲಿ ಅದಾಗಬಾರ್ದು ಅಂತ ನನಗನ್ಸುತ್ತೆ. ಅದು ಬಿಕಾಸ್ ಇಟ್ಸ್ ಆಲ್ಸೋ ಬಿಕಾಸ್ ವಿ ಡೋಂಟ್ ವ್ಯಾಲ್ಯೂ ಅವರ್ ಸೆಲ್ಫ್ಸ್. ಹೆಣ್ಮಕ್ಳು ಸಾಮಾನ್ಯವಾಗಿ ನಮ್ಮ ಮೌಲ್ಯ ನಮಗೆ ಗೊತ್ತಿಲ್ವಾ ಅಂತ. ವಾಟ್ ಇಸ್ ಇಟ್ ದಟ್ ವಿ ಆರ್, ಹೂ ಆರ್ ವಿ, ನಮ್ಮ ಅಸ್ಮಿತೆ ಏನು, ನಮ್ಮ ವಿ ಆರ್ ವೆರಿ ವ್ಯಾಲ್ಯೂಬಲ್ ಪೀಪಲ್. ಈ ನಮ್ಮ ಇವರು ನನಗೊಬ್ಬರು ಗುರುಗಳು ಅಂದ್ರೆ ಎಕನಾಮಿಕ್ಸ್ ಹೇಳ್ಕೊಡೋ ಗುರುಗಳು, IIM ಅಲ್ಲಿ ಪ್ರೊಫೆಸರ್ ವೈದ್ಯನಾಥನ್ ಅಂತ. ಅವ್ರೇನಂತಾರೆ, ಈ GDP ಕ್ಯಾಲ್ಕುಲೇಟ್ ಮಾಡುವಾಗ, ದೇಶದಲ್ಲಿ GDP ಕ್ಯಾಲ್ಕುಲೇಟ್ ಮಾಡುವಾಗ ಮನೆಯಲ್ಲಿ ಹೆಣ್ಮಕ್ಳು ಮಾಡ್ತಾರಲ್ಲ ಕೆಲಸಗಳು, ನಮ್ಮೆಲ್ಲರೂ ಸೇರಿಸಿ ಹೇಳ್ತಾ ಇದ್ವಿ. ಅದಕ್ಕೆಲ್ಲ ವ್ಯಾಲ್ಯೂ ಹಾಕ್ತಾ ಹೋದರೆ ಇಂಡಿಯಾಸ್ GDP ವಿಲ್ ಬಿ ಮಚ್, per capita income will be much more and GDP also will be much more ಅಂತ. Who puts a value on the cooking we do, on the cleaning we do, on the washing we do? No, we don't put a value on that. ಬೇರೆ ಸಮಾಜಗಳಲ್ಲಿ ಅದಿಲ್ಲ ನೋಡಿ, ಅವ್ರವ್ರ ಕೆಲಸಗಳನ್ನ ಅವ್ರವ್ರು ಮಾಡ್ಕೋತಾರೆ. ಇಲ್ಲಿ ಹಾಗಲ್ವಲ್ಲ. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ನಿಜವಾದ ಸ್ತ್ರೀಯ ಕೊಡುಗೆ ಏನು ಒಂದು ಸಮಾಜಕ್ಕೆ ಅನ್ನೋದನ್ನ ನಾವು ಇನ್ನಷ್ಟು ಸಮರ್ಥವಾಗಿ ಅದನ್ನ ಪ್ರಸ್ತುತಪಡಿಸ್ಬೇಕು ಅಂತ ಅನ್ಸುತ್ತೆ. ಇರ್ತಾಳ್ಬಿರು ಅನ್ನೋದಿದೆಯಲ್ಲ, ಅಥವಾ when you are taken for granted. So we come back to that, the basic respect. ಪ್ರೀತಿ ಇರ್ಬೋದೇನೋ, ಗಂಡನ ಪ್ರೀತಿ ಇರ್ಬೋದೇನೋ, ಗಂಡನ ಗೌರವ ಇದೆಯಾ ಅನ್ನೋದು. ಆ ಗೌರವ ಇದ್ದರೆ ಪ್ರಾಯಶಃ ಮದುವೆ ಸಾರ್ಥಕವಾಗುತ್ತೆ, ನಮ್ಮ ಬದುಕು ಸಾರ್ಥಕವಾಗುತ್ತೆ ಹೆಣ್ಮಕ್ಳಾಗಿ. ನನಗನ್ಸೋದು ಇದು. ಐ ಬಿನ್ ಬಿಕಾಸ್ ಈ ವಿಮೆನ್ಸ್ ಡೇ ನಾನು ಸಾಮಾನ್ಯವಾಗಿ ಎವ್ರಿ ಡೇ ಇಸ್ ವಿಮೆನ್ಸ್ ಡೇ ಫಾರ್ ಮಿ. ಎವ್ರಿ ಡೇ ಇಸ್ ಮೈ ಡೇ. ನಾನು ಬೆಳಗ್ಗೆ ಎದ್ದಾಗ, ಬಿಕಾಸ್ ನಾನು ಇಲ್ಲದೆ ನನ್ನ ಮಗ ನಡೆಯಲ್ವಲ್ಲ, ನಿಮ್ಮ ನಡೆಯುತ್ತ, ಎವ್ರಿ ಡೇ ಇಸ್ ವಿಮೆನ್ಸ್ ಡೇ ಅಲ್ವಾ? ಬೆಳಗ್ಗೆ ಎದ್ದು ಬಾಗಿಲು ನೀರು ಹಾಕಿ ರಂಗೋಲಿ ಹಾಕ್ತಾ ಇದ್ದಾರೆ ಹೇಗೆ ದಿನ ಶುರು ಆಗುತ್ತೆ? ಅಂದ್ರೆ ಎವ್ರಿ ಡೇ ಇಸ್ ವಿಮೆನ್ಸ್ ಡೇ ಅಕಾರ್ಡಿಂಗ್ ಟು ಮೀ. ಹಂಗಾಗಿ ನನಗೆ ವಿಮೆನ್ಸ್ ಡೇ ಸೆಲೆಬ್ರೇಷನ್ ಇದೆಲ್ಲ. ಬಿಕಾಸ್ ಇನ್ನೊಂದು, ಇದು ಕೂಡ ಪಶ್ಚಿಮದಿಂದ ನಮಗೆ ಬಂದಿರೋದು. ಹೌ ಡಿಡ್ ದಿಸ್ ಹೋಲ್ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಸ್ಟಾರ್ಟ್? ಇಟ್ ಸ್ಟಾರ್ಟೆಡ್ ವಿತ್ ಲೇಬರ್ ರೈಟ್ಸ್. ಹೆಣ್ಮಕ್ಳಿಗೆ ಸಮಾನವಾದ ವೇತನ ಸಿಗ್ತಾ ಇರಲಿಲ್ಲ ಯುರೋಪ್ನಲ್ಲಿ. ಅವಾಗ ಶುರುವಾಗಿತ್ತು ಈ ಮೂವ್ಮೆಂಟ್, ಈ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಇವೆಲ್ಲ. ನಮ್ಮಲ್ಲಿ ನಾವು ಆ ವೇತನ ಪಡೆಯದೆ ಮನೆಯಲ್ಲಿ ದುಡಿತೀವಲ್ಲ, ಇದು ನಮ್ಮ ಸಂಸ್ಕೃತಿಯಲ್ಲಿ ಬಂದಿರುವಂಥದ್ದು. ಹಾಗಾಗಿ ನನಗೆ ಈ ಮಹಿಳಾ ದಿನಾಚರಣೆ ಅನ್ನೋದು ಈ ಒಂದು ದಿವಸ ಅಥವಾ ಯಾವುದೋ ವರ್ಷದಲ್ಲಿ ಒಂದು ದಿವಸ ಮಾಡ್ಬೇಕನ್ನೋದ್ರ ಬಗ್ಗೆ ಬಹಳ ನಂದೇ ಆದ ಬೇರೆ ವಿಚಾರಗಳಿದೆ. ಆದ್ರೂ ಕೂಡ ಈ ಬಾರಿ ಬರ್ಬೇಕು ಅಂತ ಅನ್ನಿಸ್ತು. ಯಾಕೆಂದ್ರೆ ಅವರು ಉಮಾದೇವಿ ಅವ್ರು ಕರೆದ್ರದಕ್ಕೆ ಬಂದೆ. ಇಷ್ಟೇ ನನಗೆ ಅನ್ಸೋದಿದೆ. ದಿಸ್ ಇಸ್ ವೇರ್ ಐ ಥಿಂಕ್ ಆಸ್ ಡಾಕ್ಟರ್ಸ್ ಯು ಆರ್ ಆಲ್ಸೋ ನೀಡ್ ಟು ಥಿಂಕ್. ಸುಶ್ರುತ ಚರಕ ಹೇಳ್ತಾರೆ, ಯಾಕೆ ಯಾವುದೇ ಸ್ತ್ರೀ ಹೆಸರು ಬಂದಿಲ್ಲ ಆಯುರ್ವೇದದಲ್ಲಿ ಅಲ್ವಾ? ಫಾದರ್ ಆಫ್ ಇಂಡಿಯನ್ ಮೆಡಿಸಿನ್ ಸುಶ್ರುತ ಹೇಳ್ತಾರೆ, ಚರಕ ಸಂಹಿತೆ ಹೇಳ್ತಾರೆ. ಇದ್ದಿರ್ಬೇಕಲ್ವಾ ಹೆಣ್ಮಕ್ಳು? ಆ ಹೆಸರುಗಳನ್ನೆಲ್ಲ ನಾವು ಹುಡುಗಿಯಕ್ಕೆ ತೆಗಿಬೇಕು. ಟುಡೇ ಇಸ್ ದ ಟೈಮ್ ಆಫ್ ರಿಕ್ಲಮೇಷನ್. ಐ ಟೋಲ್ಡ್ ಯು ಆಫ್ ಹೂ ವಿ ಆರ್. ನಮ್ಮ ಅಸ್ಮಿತೆಯನ್ನ ನಾವು ಮತ್ತೆ ಒಂದು ರೀತಿಯಲ್ಲಿ ಮರುಸ್ಥಾಪನೆ ಮಾಡಬೇಕಾಗಿದೆ, ಡಿಕಾಲನೈಸ್ ಮಾಡಬೇಕಾಗಿದೆ. ನೀವು ಅಲೋಪತಿ ಎಲ್ಲ ಅವರಿಂದ ಬಂದಿದ್ದು, ಅದನ್ನ ಹೆಂಗ್ ಡಿಕಾಲನೈಸ್ ಮಾಡ್ಬೋದು ಅಂತ ಕೇಳಬೇಡಿ ನನ್ನ. ಐ ಆಮ್ ಜಸ್ಟ್ ಸ್ಪೀಕಿಂಗ್ ಆಫ್ ಫ್ಯೂಸಿಂಗ್ ಆಲ್ ನಾಲೆಜ್ ಸಿಸ್ಟಮ್ಸ್. The knowledge system that existed, that is lost. The knowledge system that all of us, I am also a Macaulay student only, ನಾನು ಯಾವುದು ವೇದ ಪಾಠಶಾಲೆಗೆ ಹೋಗಿ ಕಲಿಲಿಲ್ವಲ್ಲ, ನಾನು Macaulay ಸಿಸ್ಟಮ್ ಅಲ್ಲೇ ಕಲ್ತೋಳು. ಹಾಗಾಗಿ it's time for us to fuse all of this, and I think this accelerate action will be when, I don't know how we'll do it. We always have more than 24 hours, I feel. ಹೆಣ್ಮಕ್ಳಿಗೆ ಯಾವಾಗಲೂ 24 ತಾಸಿಗಿಂತ ಹೆಚ್ಚಿರುತ್ತೆ ಸಮಯ ಅಂತಾನೆ ನನಗನ್ಸುತ್ತೆ. ಹಾಗಾಗಿ ಆ 24 ತಾಸಲ್ಲಿ ಇನ್ನಷ್ಟು ಸಮಯವನ್ನು ವೃತ್ತಿಗೆ ಹುಡುಕಬೇಕಾಗಿದೆಯಾ ಅಂತ